ಆಲ್ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೈನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ನಾವು ಕೂಡ ಎಲ್ಲರೂ ಹುಷಾರಾಗಿದ್ದೇವೆ ಆಯಿತಾ. ಇದು ಆ್ಯಕ್ಚುಲಿ ಜೂನ್ 1 ಇದು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ ಮಕ್ಕಳಿಗೆ, ಆ ದಿನದ ವ್ಲಾಗ್ ಆಯಿತಾ. ಈಗ ಸ್ವಲ್ಪ ಲೇಟ್ ಆಯಿತು ವ್ಲಾಗ್ಸ್ ಬರಲಿಕ್ಕೆ. ಮೊದಲಿನ ವ್ಲಾಗ್ಸನ್ನೇ ಹಾಕ್ತಾ ಇದ್ದೆ ನಾನು. ಮತ್ತು ಹಲವಾರು ವೀಡಿಯೋಸನ್ನು ಡಿಲೀಟ್ ಕೂಡ ಮಾಡಿದಾಯಿತು, ಸ್ಟೋರೇಜ್ ಫುಲ್ ಅಂತ ಬರ್ತಾಯಿತ್ತು. ಹಾಗಾಗಿ ಮಧ್ಯೆ ಮಾಡಿದಂಥ ಚಿಕ್ಕ ಚಿಕ್ಕ ವೀಡಿಯೋಸನ್ನೆಲ್ಲ ಡಿಲೀಟ್ ಮಾಡಿ ಇವಾಗ ಸ್ಪೇಸನ್ನು ಮಾಡಿ ಕೊಟ್ಟಿರುವಂಥದ್ದು. ಬೆಳಿಗ್ಗೆ ನೋಡಿ ಹೆಕ್ಟಿಕ್ ಮಾರ್ನಿಂಗ್ಸ್ ಅಂತ ಹೇಳುವಂಥದ್ದು ಇದಕ್ಕೇ. ನಾನು ಎದ್ದರೆ ನನ್ನ ಹತ್ತಿರ ಮಲಗಿದಂಥ ಬೇರೆ ಇಬ್ಬರು ಮಕ್ಕಳು ಕೂಡ ಎದ್ದೊಳ್ತಾರೆ ಆಯಿತಾ. ಇದು 2ನೇದು ಮತ್ತು 3ನೇದು ಕೂಡ ಒಟ್ಟಿಗೆ ಎದ್ದೊಳ್ಳುವಂಥದ್ದು. ಡೈಲಿ ಸ್ವಲ್ಪ ಜಾಸ್ತಿ ಹಠ ಮಾಡ್ತಾ ಇದ್ದ ಅಂತ ಹೇಳಿ ನಾನು ಕರ್ಕೊಂಡು ಬಂದೆ. ಇನ್ನೊಬ್ಬ ನನ್ನ ಹಸ್ಬೆಂಡೇ ನೋಡ್ಕೊಳ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಮಾವ ಅತ್ತೆ ಇಬ್ಬರು ಕೂಡ ಇರಲಿಲ್ಲ. ಅವರು ಮಂಗಳೂರಿಗೆ ಹೋಗಿದ್ದರು ಅವರ ಮಕ್ಕಳ ಮನೆಗೆ. ಹಾಗಾಗಿ ನಾವೇ ಇದ್ದಂಥದ್ದು. ಸೊ ನಾನು ಅವನನ್ನು ನೋಡ್ಕೊಳ್ತಾ ಇದ್ದರೆ ಹಸ್ಬೆಂಡ್ ಚಿಕ್ಕವನನ್ನು ನೋಡ್ಕೊಳ್ತಾ ಇದ್ದರು. ಹಾಗೆ ಸಿಯೋನ್ ಕೂಡ ಎದ್ದು ಬಂದಿದ್ದಾನೆ. ಫಸ್ಟ್ ದಿನ ತುಂಬ ಎಕ್ಸೈಟ್ಮೆಂಟ್ ಇತ್ತಾಯಿತು ಅವನಿಗೆ ಹೋಗಲಿಕ್ಕೆ ಅಂತ ಹೇಳಿ. ಅಂದರೆ ಹೊಸ ಬಿಲ್ಡಿಂಗ್, ಈಗ ಹಳತ್ತು ಬಿಲ್ಡಿಂಗಲ್ಲಿ ಅಂದರೆ ಚಿಕ್ಕ ಬಿಲ್ಡಿಂಗಲ್ಲಿ ಮೊದಲು ನರ್ಸರಿ LKG UKG ಮಾತ್ರ ಇದ್ದಂಥದ್ದು. ಇನ್ನು ಫಸ್ಟ್ ಸ್ಟ್ಯಾಂಡರ್ಡಿಗೆ ದೊಡ್ಡ ಸ್ಕೂಲ್ ಉಂಟಲ್ಲ ನಮ್ಮದು, ಸೆಕ್ರೆಡ್ ಹಾರ್ಟ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಅಲ್ಲಿಗೆ ಹೋಗುವಂಥದ್ದವನು. ಸೊ ಆ ಬಿಲ್ಡಿಂಗಲ್ಲಿ ಇನ್ನು ಹಾಗಾಗಿ ಅಲ್ಲಿ ಹೋಗಲಿಕ್ಕೆ ಅಂತ ಹೇಳಿ ಎಕ್ಸೈಟ್ಮೆಂಟ್. ಹಾಗೆ ಅವನು ಅದನ್ನೇ ಹೇಳ್ತಾ ಇದ್ದೆ. ನಾನು ಕೂಡ ಅವನಿಗೆ ಹೇಳ್ತೇನೆ ನಿನಗೆ ಇಷ್ಟ ಬರುವಂತಹ ಇದನ್ನೇ ಕೊಡ್ತಾ ಇದ್ದೆ ಅಂತ ಹೇಳಿ. ಸೊ ಅವನು ನನಗೆ ಬಂದು ಹೇಳ್ತಾ ಇದ್ದ, ಅವನು ಮಲಗಿದಲ್ಲಿ ಮಸ್ಕಿಟೋಸ್ ಎಲ್ಲ ಅವನ ಬ್ಯಾಕಿಗೆ ಕಚ್ಚಿದೆ ಅಂತ ಹೇಳಿ ಬಂದು ಹೇಳ್ತಾ ಇದ್ದ. ರಾತ್ರಿ ಬಂದು ತುಂಬ ಸೊಳ್ಳೆ ಆಯಿತು. ಈಗ ಮಳೆ ಬರ್ತಾ ಇರೋದ್ರಿಂದ ತುಂಬ ಸೊಳ್ಳೆ ಬಂದಿದೆ. ಅದು ಕಪ್ಪು ಬಿಳಿ ಕಾಲೆಲ್ಲ ಇರ್ತದಲ್ಲ ಚಿಕ್ಕ ಚಿಕ್ಕದು, ತುಂಬ ಕಚ್ಚಿದರೆ ತುಂಬ ತುರಿಸು ಕೂಡ. ಈಗ ಫಸ್ಟ್ ಮಳೆ ಬೀಳುವಾಗ ಹಾಗೇನೆ ಅಲ್ವ ಒಮ್ಮೆ ಸೊಳ್ಳೆದು ಕಾಟ. ಈಗ ನಾವು ಫಸ್ಟಿಗೆ ಅವಾಯ್ಡ್ ಮಾಡ್ತಾ ಇದ್ವಿ, ಗುಡ್ ನೈಟ್ ಹಾಕಿ ಮಲಗೋದು ಒಳ್ಳೆಯದಲ್ಲ ಮಕ್ಕಳಿಗೆ ಅಂತ ಹೇಳಿ. ಆದರೆ ಮಕ್ಕಳಿಗೆ ಗುಡ್ ನೈಟ್ ಹಾಕದಿದ್ದರೆ ಮಲಗಿಸ್ಲಿಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಸೊಳ್ಳೆ ಕಚ್ಚುವಂಥದ್ದು. ಬೇರೆ ನಮ್ಮ ಅಂದರೆ ನಾವು ಮಲಗೋ ರೂಮಲ್ಲಿ ನಾವು 5 ಜನ ಮಲಗಿದ್ರು ನನಗೆ ಜಾಸ್ತಿ ಕಚ್ಚುವಂಥದ್ದು ಆಯಿತಾ. ನಾನು ಕೈ ಹೀಗೆ ಮೇಲಿಟ್ಟು ಮಲಗಿರ್ತೇನಲ್ಲ, ಕಿಟಕಿಯಿಂದ ಬಂದು ಕೈಗೆ ಬೆರಳಿಗೆ ಎಲ್ಲ ಕಡೆ ಕಚ್ಚಿಟ್ಟಿರ್ತದೆ. ಹಾಗಾಗಿ ನಾನು ಈಗ ಡೈಲಿ ಗುಡ್ ನೈಟನ್ನು ಹಾಕಿ ಮಲಗುವಂಥದ್ದು. ಹಾಗಾಗಿ ನೆಮ್ಮದಿಯಿಂದ ಸ್ವಲ್ಪ ಮಲಗಲಿಕ್ಕಾದರೂ ಆಗ್ತದೆ. ಹಾಗೆ ಫಸ್ಟ್ ಡೇ ಅಂತ ಒಬ್ಬನಿಗೆ ಎಕ್ಸೈಟ್ಮೆಂಟ್ ಇದ್ದರೆ ಇನ್ನೊಬ್ಬನಿಗೆ ಏನು ಹಠ. ಬೆಳಿಗ್ಗೆಯಿಂದನೂ ತುಂಬ ಹಠ ಮಾಡ್ತಾಯಿದ್ದೆ. ಇಂಥ ಮಕ್ಕಳಿದ್ರೆ ಕಿಚನಲ್ಲಿ ಕೆಲಸ ಮಾಡ್ಕೊಳ್ಳೋದು ತುಂಬ ಕಷ್ಟ. ಹಾಗೆ ನನಗೆ ಇವತ್ತು ಎಲ್ಲ ಕೆಲಸ ಬೇಗ ಆಗಬೇಕು. ಯಾಕೆಂದರೆ ಹಸ್ಬೆಂಡ್ ಹೋದರೆ ಮತ್ತೆ ನಾನು ಮತ್ತೆ ಇಬ್ಬರು ಮಕ್ಕಳು ಮಾತ್ರ ಬಾಕಿ ಆಗುವಂಥದ್ದು ಮನೆಯಲ್ಲಿ. ಆ ಇಬ್ಬರನ್ನು ಬಿಟ್ಟು ಎಲ್ಲಿಗೂ ಹೋಗುವಾಗಿಲ್ಲ. ಈವನ್ ನನಗೆ ಒಂದು ವಾಶ್ರೂಮ್ ಯೂಸ್ ಮಾಡಲಿಕ್ಕೆ ನನಗೆ ಹೋಗಲಿಕ್ಕಿದ್ರೂ ಕೂಡ ನಾನು ಅಂದರೆ ನಾನು ಹೇಗೆ ಹೇಳ್ತಿರೋದು ಅಂತ ಹೇಳಿದರೆ ನನಗೆಂತ ಗೊತ್ತಾ, ಅವರಿಬ್ಬರು ಆಚೆ ಈಚೆ ಏನಾದರೂ ಮಾಡಿ ಪೆಟ್ಟು ಮಾಡಿಕೊಂಡ್ರೆ ಅಂತ ನನಗೆ ಹೆದರಿಕೆ, ಅಥವಾ ನನ್ನನ್ನೇ ಎಲ್ಲಿಯಾದರೂ ಬಾತ್ರೂಮಲ್ಲಿ ಲಾಕ್ ಮಾಡಿಬಿಟ್ರೆ ಅಂತ ನನಗೆ ಹೆದರಿಕೆ. ಹಾಗೆ ನಾನು ತುಂಬ ಕೇರ್ಫುಲ್ ಆಗಿರುವಂಥದ್ದು. ಇಲ್ಲಿ ನಾನು ಅಗಾರು ರೀಜೆನ್ಸಿ ಮಲ್ಟಿಕುಕ್ ಕೆಟಲ್ ವಿತ್ ಸ್ಟೀಮರನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಟೋಟಲ್ ಆಗಿ 1.2 ಲೀಟರ್ ಕೆಪಾಸಿಟಿ ಇರುವಂತಹ ಇದು ಸ್ಟೇನ್ಲೆಸ್ ಸ್ಟೀಲ್ ಇದು ಬೌಲ್ ಆಯಿತಾ. ಇದಕ್ಕೆ ನಾನಿಲ್ಲಿ ಇದನ್ನು ಪವರ್ ಪಾಯಿಂಟಿಗೆ ಇಟ್ಟ ನಂತರ ಇಲ್ಲಿ 1 ಗ್ಲಾಸ್ ನೀರನ್ನು ಹಾಕಿ ಅದರಲ್ಲಿ ಮೊಟ್ಟೆಯನ್ನು ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ. ಅಟ್ ಎ ಟೈಮ್ ನಮಗೆ ಮೊಟ್ಟೆ ಕೂಡ ಬೇಯಿಸ್ಬೋದು. 0.92 ಲೀಟರ್ ಇದು ನಮಗೆ ಸ್ಟೀಮರ್ ಕೂಡ ಅವೈಲೇಬಲ್ ಇದೆ, ಅದರಲ್ಲಿ ಸ್ಟೀಮ್ ಮಾಡ್ಬೋದು. ಈ ರೀತಿ ಒಂದು ಪ್ಲಾಸ್ಟಿಕ್ ಬೌಲ್ ರೀತಿಯಲ್ಲಿದೆ, ಅದು ಕೂಡ BPA ಫ್ರೀ ಪ್ಲಾಸ್ಟಿಕ್ ಆಯಿತಾ. ಅದರಲ್ಲಿ ನಮಗೆ ಕೇಕ್ ಅಂಥದ್ದೇನಾದರೂ ಕೂಡ ಬೇಕ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಮೊಟ್ಟೆ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿ ಬಂದಿದೆ ಅಂತ ಹೇಳಿ. ವಿದಿನ್ ಮಿನಿಟ್ಸಲ್ಲಿ ನಮಗೆ ಕುಕ್ಕಿಂಗ್ ಮಾಡಿ ತಗೊಳ್ಬೋದು. ಹಾಸ್ಟೆಲಲ್ಲಿ PG ಯಲ್ಲಿ ಇದ್ದೀರಾ ಅಥವಾ ನೀವೇನಾದರೂ ಸ್ಟೂಡೆಂಟ್ಸ್ ಎಲ್ಲ ಆದರೆ ನಿಮಗೆ ಚಿಕ್ಕ ಚಿಕ್ಕ ಮೀಲ್ಸನ್ನೆಲ್ಲ ರೆಡಿ ಮಾಡ್ಕೊಳ್ಳಿಕ್ಕಿದ್ರೆ ಬೆಸ್ಟ್ ಆಪ್ಷನ್ ಆಯಿತಾ ಈ ಒಂದು ಮಲ್ಟಿ ಕುಕ್ ಕೆಟಲ್. ಇದರಲ್ಲಿ ಖಾಲಿ ನಿಮಗೆ ಮೀಲ್ಸ್ ಮಾತ್ರ ಅಲ್ಲ, ಟೀ ಮಾಡ್ಕೊಳ್ಬೋದು, ಕಾಫಿ ಮಾಡ್ಕೊಳ್ಬೋದು, ಸೂಪ್ಸ್ ಏನಾದರೂ ಬೇಕಾದರೆ ಅದು ಮಾಡ್ಕೊಳ್ಬೋದು. ಈ ರೀತಿ ಸ್ಟೀಮ್ ಮಾಡುವಂಥದ್ದು, ಎಗ್ ಬಾಯ್ಲ್ ಮಾಡುವಂಥದ್ದು, ಮ್ಯಾಗಿ ಮಾಡ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ಚಿಕ್ಕ ಪುಟ್ಟದು ಮಾಡ್ತಾ ಇದ್ದರೆ ಸ್ಟೂಡೆಂಟ್ಸಿಗೆಲ್ಲ ತುಂಬಾ ಯೂಸ್ಫುಲ್, ಬ್ಯಾಚುಲರ್ಸಿಗೆಲ್ಲ. ನಿಮಗೇನಾದರೂ ಬೇಕಾದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಪರ್ಚೇಸ್ ಮಾಡೋದನ್ನು ಮರಿಬೇಡಿ ಆಯಿತಾ. ಒಂದು ಇಂಪಾರ್ಟೆಂಟ್ ವಿಷಯವನ್ನು ಶೇರ್ ಮಾಡಲಿಕ್ಕಿತ್ತು ಆಯಿತಾ. ಅದೇನು ಅಂತ ಹೇಳಿದರೆ, ನಮ್ಮ ಮಂಗಳೂರಿನಲ್ಲಿ ಪೆಲಕ್ಕಾಯಿ ಪರ್ಬ ನಡೀತಾ ಇದೆ. ಅಂದರೆ ದ ಜಾಕ್ ಫ್ರೂಟ್ ಫೆಸ್ಟಿವಲ್ ಅಂತ ಹೇಳ್ತಾರಲ್ಲ, ಅದು ನಡೀತಾ ಇರುವಂಥದ್ದು ಮಂಗಳೂರಿನ ಸೆಂಟ್ ಸೆಬಾಸ್ಟಿಯನ್ ಪ್ಲಾಟಿನಮ್ ಜುಬಿಲಿ ಆಡಿಟೋರಿಯಂ ಇದೆ ಅಲ್ವಾ, ಆಗ್ನೆಸ್ ಕಾಲೇಜ್ ಹತ್ತಿರ. ಸೊ ಆ ಒಂದು ಆಡಿಟೋರಿಯಮಲ್ಲಿ ನಡೀತಾ ಇದೆ 3 ದಿನದ ಒಂದು ಫೆಸ್ಟ್ ಅದು. ಅದರಲ್ಲಿ ಇವತ್ತು ಆಲ್ರೆಡಿ 1 ದಿನ ಕಳೆದಿದೆ, ಫ್ರೈಡೇ. ನಾಳೆ 13th ಮತ್ತು 14th ಇನ್ನೂ 2 ದಿನ ಇದೆ ಆಯಿತಾ. ಸೊ
ನಾಳೆ ಯಾರೆಲ್ಲ ವಿಸಿಟ್ ಮಾಡಲಿಕ್ಕೆ ಆಗ್ತದೆ ಮಾಡಿ, ಅಥವಾ ಸಂಡೇ ವಿಸಿಟ್ ಮಾಡಲಿಕ್ಕೆ ಆಗ್ತದೆ ಆದರೆ ಮಾಡಿ ಆಯಿತಾ. ಯಾಕೆಂದರೆ ನಮ್ಮ ಸ್ಟಾಲ್ ಇದೆ, ನಮ್ಮ ಸ್ಟಾಲಲ್ಲಿ ನೀವು ನೋಡಿದ ಹಾಗೆ ಗೋಂದಿದೆ ಆಯಿತಾ. ನಿಮಗೆ ಬಂದು ಗೋಂದನ್ನು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಬೋದು ಆಯಿತಾ. ಸ್ಟಾಲಲ್ಲಿ ಇದೆ, ಹಾಗೂ ಆ ಪ್ಯಾಕೆಟ್ ಮೇಲೇ ನಾವು ಹೇಗೆ ಯೂಸ್ ಮಾಡುವಂಥದ್ದು ಯಾವುದೆಲ್ಲ ಬೆನಿಫಿಟ್ಸ್ ಇದೆ ಎಲ್ಲದನ್ನು ಮೆನ್ಷನ್ ಮಾಡಿದ್ದೇವೆ. ಇನ್ನು ಈ ರೀತಿಯ 500 ml ಅಂದರೆ ಅರ್ಧ ಲೀಟ್ರಷ್ಟು ಕೆಪಾಸಿಟಿ ಇರುವಂತಹ ಗ್ಲಾಸ್ ಇದು ಆಯಿಲ್ ಡಿಸ್ಪೆನ್ಸರ್ ಕೂಡ ಇದೆ. ಈ ರೀತಿ ನಿಮಗೆ ಬಗ್ಗಿಸಿದರೆ ಸ್ವಲ್ಪ ದಪ್ಪವಾಗಿ ಎಣ್ಣೆನ ತೆಗಿಲಿಕ್ಕೆ ಆಗ್ತದೆ, ಒಗ್ಗರಣೆಗೆಲ್ಲ ಬೇಕಾದರೆ, ಅಥವಾ ದೋಸೆ ಚಪಾತಿ ಎಲ್ಲ ಮಾಡುವಾಗ ಸ್ಪ್ರೇ ಮಾಡಲಿಕ್ಕೆ ಕೂಡ ಆಗ್ತದೆ. ಗ್ಲಾಸ್ ಕಂಟೈನರ್ ಆಗಿರೋದ್ರಿಂದ ತುಂಬಾ ಯೂಸ್ಫುಲ್ ಆಯಿತಾ. ಅಂದರೆ ನೀವು ಹೆಲ್ತ್ ಕಾನ್ಷಿಯಸ್ ಎಲ್ಲ ಇದ್ದೀರಾದರೆ ನಿಮಗೆ ಕೂಡ ತುಂಬಾ ಒಳ್ಳೆಯದು. ನಾನು ಪರ್ಸ್ನಲಿ ಅದನ್ನೇ ಯೂಸ್ ಮಾಡೋದು, ವೀಡಿಯೋಸಲ್ಲಿ ನೋಡ್ತಾ ಇರ್ತೀರಲ್ಲ. ಸೊ ಇದನ್ನು ಕೂಡ ನೀವು ಸ್ಟಾಲ್ಗೆ ಬಂದರೆ ಅಲ್ಲಿಂದ ಪರ್ಚೇಸ್ ಮಾಡ್ಕೊಳ್ಬೋದು ಆಯಿತಾ. ಹಾಗೆ ನಮ್ಮ ಬ್ಯೂಟಿಫುಲ್ ನೈಫ್ ಸೆಟ್, ಫಸ್ಟಿಗೆ ನಾನು ಬ್ಲೂವನ್ನು ಸೇಲ್ ಮಾಡಿದ್ದು, ಆ ನಂತರ ನೆಕ್ಸ್ಟ್ ತರಿಸಿದಂಥದ್ದು ರೆಡ್ ಆಯಿತಾ. ರೆಡ್ ಇವಾಗ ಕಂಪ್ಲೀಟಾಗಿ ಮುಗಿದಿದೆ, ಕಾಲು ಇನ್ನೊಂದು 3 to 4 ಪೀಸಸ್ ಏನೋ ಇದೆ ಕಾಣ್ತದೆ. ಹಾಗೆ ಬ್ಲೂ ಕಲರ್ ಇದು ಪುನಃ ರೀಸ್ಟಾಕ್ ಮಾಡಿದ್ದೇನೆ ಆಯಿತಾ. ಬ್ಲೂ ನಿಮಗೆ ಬೇಕಾದಷ್ಟಿದೆ, ಹಾಗಾಗಿ ಯಾರಿಗೆಲ್ಲ ಬ್ಲೂ ಕಲರ್ ನೈಫ್ ಬೇಕು, ತುಂಬಾ ಚೆನ್ನಾಗಿದೆ ಆಯಿತಾ. ಪ್ರಿಂಟೆಡ್ ಆಗಿರುವಂತಹ ಸ್ಟೇನ್ಲೆಸ್ ಸ್ಟೀಲ್ ಇದು, ಅಂದರೆ ಕಾರ್ಬನ್ ಸ್ಟೀಲ್ ಅಂತ ಹೇಳ್ತಾರಲ್ಲ ಅದರ ನೈಫ್. ಇದರ ವಿಶೇಷತೆ ಏನಂತ ಹೇಳಿದರೆ ಇದು ಅಂದರೆ ಇದರ ಶಾರ್ಪ್ನೆಸ್ ಡಲ್ ಆದರೂ ಕೂಡ, ಅಂದರೆ ನಿಮಗೆ ಸ್ವಲ್ಪ ಒಂದು 15-20 ಯೂಸಸ್ನ ನಂತರ ಎಲ್ಲ ಹಾರ್ಡಾಗಿ ನೀವು ಯೂಸ್ ಮಾಡ್ತಾ ಇದ್ದೀರಾ, ಮಾಂಸ ಎಲ್ಲ ಕಟ್ ಮಾಡ್ತಾ ಇದ್ದೀರಾ, ಅದು ನಿಮಗೆ ಸ್ವಲ್ಪ ಡಲ್ ಆದಾಗೆ ಅನಿಸಿದರೆ ಪುನಃ ನೀವು ಶಾರ್ಪ್ ಮಾಡಿದರೆ ಅಷ್ಟೇ ಶಾರ್ಪ್ನೆಸ್ ಬರ್ತದೆ. ಯಾಕೆಂತ ಹೇಳಿದರೆ ಇದರ ಡಿಸೈನ್ ಆ ರೀತಿಯಲ್ಲಿ ಮಾಡಿದ್ದಾರೆ, ಬೇರೆ ಚೂರಿಗಳ ಹಾಗೆ ಇದಕ್ಕೆ ಸ್ವಲ್ಪ ಶಾರ್ಪ್ನೆಸ್ ಹೋದ ಕೂಡಲೇ ಅದು ದಪ್ಪದ ಪೀಸ್ ಅದರದ್ದು ಮುಂದೆ ಬರೋದಿಲ್ಲ. ತೆಳುವಾಗಿರೋದ್ರಿಂದ ನಿಮಗೆ ಶಾರ್ಪ್ ಮಾಡಿ ನಿಮಗೆ ಚೆನ್ನಾಗಿ ಯೂಸ್ ಮಾಡ್ಬೋದು ಆಯಿತಾ. ಮೂಳೆ ಒಂದು ಕಟ್ ಮಾಡಲಿಕ್ಕಿಲ್ಲ, ಬಟ್ ಮಾಂಸ ಎಲ್ಲ ಕಟ್ ಮಾಡಲಿಕ್ಕೆ ಸ್ಪೆಷಲಿ ಪೋರ್ಕಿಗೆಲ್ಲ ತುಂಬಾ ಒಳ್ಳೆಯದು. ನಾಳೆ ಬಂದು ಡೈರೆಕ್ಟಾಗಿ ನೀವು ಅದರ ಶಾರ್ಪ್ನೆಸ್ಸನ್ನು, ಅದರ ಬ್ಯೂಟಿಯನ್ನು ನೋಡಿಯೇ ಪರ್ಚೇಸ್ ಮಾಡ್ಬೋದು. ನಮ್ಮದು ಕೂಡ ಸ್ಟಾಲ್ ಇದೆ, ಸ್ಟಾಲಲ್ಲಿ ನಮ್ಮ ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಅವೈಲೇಬಲ್ ಇರ್ತದೆ. ಹಾಗೆ ಇದು ನೋಡಿ ಕಂಟೈನರ್ ಆಯಿತಾ, ಮಲ್ಟಿಪರ್ಪಸ್ ಇದು, ಮಲ್ಟಿ ಸ್ಟೋರೇಜ್ ಕಂಟೈನರ್. ಫ್ರಿಜ್ಜಲ್ಲಿ ಎಲ್ಲ ಇಡಲಿಕ್ಕೆ, ನಾನು ಈ ಪಲಾವ್ ಎಲ್ಲ ಮಾಡುವಾಗ ಹಿಂದಿನ ದಿನವೇ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತೇನೆ ನೋಡಿ, ಅದು ಇದರಲ್ಲೇ ಇಡುವಂಥದ್ದು. ಇದನ್ನು ಕೂಡ ನಿಮಗೆ ಅಲ್ಲಿ ಪಡ್ಕೊಳ್ಬೋದು ಆಯಿತಾ. ಬಂದು ಕೇಳಿದರೆ ಕೊಡ್ತಾರೆ ನೋಡಿ. ಈ ರೀತಿಯ 6 ಒಳಗೆ 6 ಕಂಟೈನರ್ಸ್ ಇರ್ತದೆ. ಅದು ಕೂಡ ನಿಮಗೆ ನೀರೆಲ್ಲ ಡ್ರೈನ್ ಆಗಿ ಹೋಗುವ ಹಾಗೆ ನೀವು ಇದರಲ್ಲಿ ಏನಾದರೂ ಕಟ್ ಮಾಡಿದ ವಸ್ತುಗಳನ್ನೇ ಇಡಬೇಕಂತ ಇಲ್ಲ. ನೀವು ಇವಾಗ ಹಸಿರು ಮೆಣಸಿನಕಾಯಿ ಅಂಥದ್ದೆಲ್ಲ ಸ್ಟೋರ್ ಮಾಡಲಿಕ್ಕಿದ್ರೂ ಕೂಡ, ಅಥವಾ ಒಂದು ಆನಿಯನ್, ದೊಡ್ಡ ಆನಿಯನನ್ನು ಕಟ್ ಮಾಡಿದರೆ ಅದನ್ನು ನೆಕ್ಸ್ಟ್ ದಿನಕ್ಕೆ ಇದ್ದರೆ ಇದರಲ್ಲಿ ಇಡ್ಬೋದು. ಮಾಯ್ಶ್ಚರ್ ಬಂದರೆ ಅದು ಕೆಳಗೆ ಡ್ರೈನ್ ಆಗಿ ಹೋಗ್ತದೆ ಆಯಿತಾ. ಹಾಗಾಗಿ ಒಳ್ಳೆಯ ಒಂದು ಸ್ಟಡಿ ಆಗಿರುವಂತಹ ಸ್ಟೋರೇಜ್ ಕಂಟೈನರ್ ಕೂಡ ಇದೆ. ಇದನ್ನು ಕೂಡ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಬರ್ತಾ ಇದ್ದೀರಾ ಆದರೆ ನಿಮಗೆ ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತಾರೆ ಆಯಿತಾ. ಈ ಕಂಟೈನರಿಗೆ 200 ರುಪೀಸ್, ಆಯಿಲ್ ಡಿಸ್ಪೆನ್ಸರಿಗೆ 279 ರುಪೀಸ್, ನೈಫಿಗೆ 300 ರುಪೀಸ್. ಹಾಗೆ ಈ ಒಂದು 699 ಇದು ಬೆಂಟೋ ಟಿಫಿನ್ ಬಾಕ್ಸ್ ಏನು ತೋರಿಸ್ತಾ ಇದ್ದೇನೆ, ಇದು ಕೂಡ ಅವೈಲೇಬಲ್ ಇದೆ. ಉಳಿದದ್ದು 2 ಕ್ಯಾಟಗರಿ ಕೂಡ ಖಾಲಿಯಾಗಿದೆ ಆಯಿತಾ. ಹಾಗಾಗಿ 899 ಇದು ಒಂದೇನ ಅವೈಲೇಬಲ್ ಇದೆ, ಅದನ್ನು ಕೂಡ ಕೊಟ್ಟಿರ್ತೇನೆ. ಯಾರಿಗಾದರೂ ಬೇಕಾದರೆ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು, ಫಸ್ಟ್ ಕಮ್ ಫಸ್ಟ್ ಸರ್ವ್ ರೀತಿಯಲ್ಲಿ. ಯಾಕೆಂದರೆ ಆಲ್ರೆಡಿ ಎಲ್ಲ ಸೋಲ್ಡ್ ಔಟ್ ಆಗಿದೆ, ಒಂದೇ ಪೀಸ್ ಇರುವಂಥದ್ದು ಇದು. ಇನ್ನೊಂದು, ಮಂಗಳೂರಿನ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸಿಗೆ, ನೀವೇನಾದರೂ ನನ್ನ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿ ಬಂದು ಸ್ಟಾಲಲ್ಲಿ ಹೇಳಿದರೆ ನಿಮಗೆ ಡಿಸ್ಕೌಂಟ್ ಪ್ರೈಸಲ್ಲಿ ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡಲಿಕ್ಕೆ ಆಗ್ತದೆ ಆಯಿತಾ. ಆದರೆ ನೀವು ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳೋದನ್ನು ಮರಿಬೇಡಿ, ಡಿಸ್ಕೌಂಟನ್ನು ಎಂಜಾಯ್ ಮಾಡಿ ಆಯಿತಾ. ಈವನ್ ಹೀಗೆ ಕೂತ್ಕೊಂಡಿರುವಾಗ ಎಲ್ಲ ನೋಡಲಿಕ್ಕೆ ತುಂಬ ಖುಷಿಯಾಗುವಂಥದ್ದು ಆಯಿತಾ, ಎಷ್ಟು ಕ್ಯೂಟ್ ಅಲ್ಲ ಅಂತ ಹೇಳಿ ಎಲ್ಲ ಅನಿಸುವಂಥದ್ದು. ನನಗೆ ಪರ್ಸ್ನಲಿ ಮಕ್ಕಳು ಹೀಗೆ ಡೈಪರ್ ಹಾಕಿದ ಮಕ್ಕಳನ್ನು ನೋಡಲಿಕ್ಕೆ ಖುಷಿಯಾಗೋದು ಆಯಿತಾ. ಚೆಂದ ಅಲ್ಲ ಡೈಪರ್ ಹಾಕಿ ನಡೆಯೋದು ನೋಡಲಿಕ್ಕೆ. ನಿಮ್ಗೆ ಯಾರಿಗಾದರೂ ಹಾಗೆ ಮಕ್ಕಳು ನಡೆಯೋದನ್ನು ನೋಡುವಾಗ ಖುಷಿ ಆಗ್ತದೆ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ಹೇಳಿ ಆಯಿತಾ. ನನಗೆ ಪರ್ಸ್ನಲಿ ತುಂಬ ಇಷ್ಟ. ಅವರು ಹೀಗೆ ಡೈಪರನ್ನು ಹಾಕ್ಕೊಂಡು ಅವರು ಹೀಗೆ ಸೊಂಟವನ್ನು ಅಲ್ಲಾಡಿಸ್ಕೊಂಡು ನಡೀತಾರಲ್ವ, ಅದಂದರೆ ಬೇಕಂತ ಮಾಡೋದಲ್ಲ, ಬಟ್ ಅವ್ರು ನಡೆಯೋದೇ ಹಾಗೆ. ಸೊ ವಾಕ್ ನೋಡಲಿಕ್ಕೆ ತುಂಬ ಖುಷಿಯಾಗುವಂಥದ್ದು ನನಗೆ. ಹಾಗೆ ಇಲ್ಲಿ ಟೀ ಕೂಡ ರೆಡಿಯಾಗಿದೆ. ಮತ್ತು ಫಸ್ಟಿಗೆ ನಾನು ಹಿಟ್ಟಲ್ಲಿ ಇಡ್ಲಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಈ ಸ್ಪ್ರೇ ಬಾಟಲ್ ನಾನೇ ಸೇಲ್ ಮಾಡ್ತಾ ಇರುವಂಥದ್ದು ಆಯಿತಾ. ಎಲ್ಲರಿಗೆ ಗೊತ್ತಿರ್ಬೋದು ಮೇ ಬಿ. ನಿಮ್ಗೆ ಯಾರಿಗಾದರೂ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ ಇರ್ತದೆ, ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು, ವಾಟ್ಸಪ್ಪಲ್ಲಿ ಆರ್ಡ್ರ್ ಮಾಡ್ಬೋದು. ಗ್ಲಾಸ್ ಬಾಟಲ್ 500 ml ಇದು 279 ರುಪೀಸ್ ಆಯಿತಾ. ಹಾಗೆಯೇ ಫ್ರಿಜ್ ಕಂಟೈನರ್ಸ್, ಫ್ರಿಜ್ಜಲ್ಲಿ ನಿಮಗೆ ಮೀಲ್ ಪ್ರಿಪ್ರೇಷನ್ ಮಾಡಿ ಇಡಲಿಕ್ಕೆ, ಈ ಹಸಿರು ಮೆಣಸು, ಟೊಮೆಟೊ ಇಂಥದ್ದೆಲ್ಲ ಹಾಳಾಗದೆ ಇಟ್ಕೊಳ್ಳಿಕ್ಕೆ, ಅಥವಾ ಹಿಂದಿನ ದಿನವೇ ತರಕಾರಿ ಕಟ್ ಮಾಡಿ ಇಟ್ಕೊಳ್ಬೇಕು ಅಂತೆಲ್ಲ ಇದ್ದರೆ ನಿಮಗೆ ಒಳ್ಳೆ ಬಾಕ್ಸ್ ಇದೆ ಫ್ರಿಜ್ ಕಂಟೈನರ್. ಫ್ರಿಜ್ಜಲ್ಲಿ ಬೇಕಾದರೆ ಫ್ರಿಜ್ಜಲ್ಲಿ ಇಡ್ಬೋದು, ಹೊರಗೆ ಇಟ್ಟರೆ ನಿಮಗೇನಾದರೂ ಜ್ಯುವೆಲ್ರಿ ಎಲ್ಲ ಅರೇಂಜ್ ಮಾಡಲಿಕ್ಕಿದ್ರೆ ಆ ರೀತಿಯಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು ಆಯಿತಾ. ಯಾರಿಗಾದರೂ ಬೇಕಾದರೆ ವಾಟ್ಸಪ್ ಮಾಡಿದರೆ ಆಯಿತು. ಹಾಗೆಯೇ
699 ಕ್ಯಾಟಗರಿದು ಮಕ್ಕಳ ಲಂಚ್ ಬಾಕ್ಸ್ ಕೂಡ ಇದೆ. ಅದನ್ನು ಕೂಡ ನಿಮಗೆ ಪರ್ಚೇಸ್ ಮಾಡಲಿಕ್ಕಿದ್ರೆ ಮಾಡ್ಕೊಳ್ಬೋದು. ಮತ್ತು ನೈಫ್ ಇದೆ ಆಯಿತಾ, ತುಂಬ ಶಾರ್ಪ್ ಇರುವಂತಹ ಸ್ಟೀಲಿದು ನೈಫ್ ಇದೆ, ಪ್ರಿಂಟೆಡ್ ನೈಫ್. ಅದರದ್ದು ಕೂಡ ಫೋಟೋ ಹಾಕಿರ್ತೇನೆ. ಅದು ಕೂಡ ಬೇಕಾದವರು ಇದೇ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಆಯಿತು. ನನ್ನಲ್ಲಿ ಏನೆಲ್ಲ ಸಿಗ್ತದೆ ಅಂತ ಹೇಳಿದರೆ, ನಮ್ಮದು ಪ್ಯೂರ್ ಹನಿ ಇದೆ ಆಯಿತಾ, ಹನಿ ಆರ್ಗ್ಯಾನಿಕ್ ಹನಿ, ನಮ್ಮದೇ ಫಾರ್ಮಲ್ಲಿ ಆಗುವ ಹನಿ ಇದೆ. ಹನಿ ಕ್ಯಾಶ್ಯೂಸ್ ಇದೆ, ಫ್ಲೇವರ್ಡ್ ಕ್ಯಾಶ್ಯೂಸ್, ನಾನ್ ಫ್ಲೇವರ್ಡ್ ಕ್ಯಾಶ್ಯೂಸ್ ಕೂಡ ಇದೆ. ಹಾಗೆಯೇ ಆಯಿಲ್ ಬಾಟಲ್ಸ್, ಈ ಆಯಿಲ್ ಡಿಸ್ಪೆನ್ಸರ್ ಇದೆ ಅಲ್ವಾ ಅದು. ಆನಂತರ ಫ್ರಿಡ್ಜ್ ಕಂಟೈನರ್ ಇದೆ, ಮತ್ತು ಚೂರಿ ಇದೆ, ನೈಫ್ ಇದೆ ಪ್ರಿಂಟೆಡ್, ಒಳ್ಳೆ ಚಂದದ ಪ್ರಿಂಟ್ ಇರುವಂತಹ ನೈಫ್ ಆಯಿತಾ. ಕಿಚನಲ್ಲಿ ಎಸ್ಥೆಟಿಕ್ ಲುಕ್ಸ್ ಎಲ್ಲ ಬರಬೇಕು ಅಂತ ಇದ್ದರೆ ನಿಮಗೆ ಅಂಥ ನೈಫನ್ನು ಯೂಸ್ ಮಾಡ್ಬೋದು. ಮತ್ತು ಪೋರ್ಕೆಲ್ಲ ಯೂಸ್ ಮಾಡ್ತಾಯಿದ್ರೆ, ಆದರೆ ಪೋರ್ಕ್ ಕಟ್ ಮಾಡಲಿಕ್ಕೆ ಬೆಸ್ಟ್ ಅಂದರೆ ಬೆಸ್ಟ್ ನೈಫ್. ಇಲ್ಲಿಂದ ನನ್ನ ಹತ್ರ ಪರ್ಚೇಸ್ ಮಾಡಿ ಎಲ್ಲೆಲ್ಲಿಗೂ ತಗೊಂಡು ಹೋಗ್ತಾರೆ, ಅಷ್ಟು ದೂರಕ್ಕೆಲ್ಲ ಪರ್ಚೇಸ್ ಮಾಡ್ತಾಯಿದ್ದಾರೆ. ಯಾಕಂದರೆ ಒಮ್ಮೆ ಯಾರ್ದಾದ್ರೂ ಮನೇಲಿ ಹೋದಲ್ಲಿ ನೋಡಿ ಅಥವಾ ಯೂಸ್ ಮಾಡಿ ಗೊತ್ತಿದ್ದವರು. ಮತ್ತು ಆ ನೈಫಿದು ವಿಶೇಷತೆ ಏನಂತ ಹೇಳಿದರೆ, ಅದು ನಿಮಗೆ ಸ್ವಲ್ಪ ದಿನ ಯೂಸ್ ಮಾಡಿದ ನಂತರ ಯಾವುದೇ ನೈಫ್ ಆದರೂ ಕೂಡ ಸ್ವಲ್ಪ ಅದು ಅದರದ್ದು ಶಾರ್ಪ್ನೆಸ್ ಹೋಗಿ ಡಲ್ ಆಗಿದೆ ಅಂತ ಹೇಳಿ ನಿಮಗೆ ಅನಿಸ್ಬೋದು. ಆದರೆ ಕೆಲವು ನೈಫಲ್ಲಿ ಏನಾಗ್ತದೆ ಗೊತ್ತಾ, ಅದರ ತುದಿಯನ್ನು ಬಿಟ್ಟು ಮೇಲೆಲ್ಲ ಸ್ವಲ್ಪ ದಪ್ಪದ ಮೆಟೀರಿಯಲ್ ಇದ್ದಾಗಿರ್ತದೆ. ಆಗಿರುವಾಗ ನಿಮಗೆ ಶಾರ್ಪ್ ಮಾಡಲಿಕ್ಕೆ ಆಗೋದಿಲ್ಲ, ಆ ಒಂದು ಚೂಪು, ಆ ಒಂದು ಇದು ಸಿಗೋದಿಲ್ಲ ನಿಮಗೆ. ಬಟ್ ಈ ನೈಫನ್ನು ನೀವು ಎಷ್ಟೇ ಸಲ ಬೇಕಾದರೂ ಶಾರ್ಪ್ ಮಾಡಿ ಯೂಸ್ ಮಾಡ್ಬೋದು, ಅಥವಾ ಹೀಗೇ ಯೂಸ್ ಮಾಡ್ಬೋದು, ಹೆವಿ ಇರೋದಿಲ್ಲ. ಹಾಗಾಗಿ ಬೆಸ್ಟ್ ನೈಫ್ ಆಯಿತಾ. ಹಾಗಾಗಿ ಹ್ಯೂಜ್ ಡಿಮ್ಯಾಂಡ್ ಇದ್ದದ್ರಿಂದ ನಾನು ರೀಸ್ಟಾಕ್ ಮಾಡಿರುವಂಥದ್ದು. ಹಾಗಾಗಿ ನೀವು ಅಲ್ಲಿಂದ ಬೇಕಾದವರು ಪರ್ಚೇಸ್ ಮಾಡಿ ಆಯಿತಾ. ಇಲ್ಲಿ ನಾನು ಮಸಾಲವನ್ನು ತೆಗಿತಾ ಇದ್ದೇನೆ ಫಿಶ್ ಕರಿಗೆ. ಆ್ಯಕ್ಚುಲಿ ಫಿಶ್ ಕರಿದೆಲ್ಲ ವೀಡಿಯೋ ನಾನು ರೆಡಿ ಮಾಡ್ಕೊಂಡಿದ್ದೆ, ಎಲ್ಲ ನನ್ನ ಹತ್ರ ಮಿಸ್ ಆಯ್ತಾಯಿತಾ. ಸ್ಟೋರೇಜ್ ಫುಲ್ ಇದೆ ಅಂತ ಹೇಳಿ ಡಿಲೀಟ್ ಮಾಡಿದಾಗ ಎಲ್ಲದೂ ಕೂಡ ಫುಟೇಜಸ್ ಹೋಯಿತು. ಇಲ್ಲಿ ನಾನು ಮಸಾಲದೇನು ಕೂಡ ವೀಡಿಯೋ ಮಾಡಲಿಲ್ಲ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಆಯಿತು, ಯಾರೆಲ್ಲ ಇಷ್ಟರವರೆಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಮತ್ತು ಚಾನಲಲ್ಲಿ ವೀಡಿಯೋ ನೋಡ್ತಾ ಇದ್ದೀರಾ ರೆಗ್ಯುಲರಾಗಿ, ಅಥವಾ ಆಗಾಗ ಬಂದು ನೋಡ್ತಾ ಇದ್ದೀರಾ, ಬಟ್ ನಿಮಗೆ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಆಯಿತಾ. 5 ವರ್ಷ ಆಯಿತು ನಾನು ಯೂಟ್ಯೂಬಲ್ಲಿ ಹೀಗೆ ಸ್ಟ್ರಗಲ್ ಮಾಡ್ತಾ ಇರುವಂಥದ್ದು. ನನಗೆ ಕೆಲವರೆಲ್ಲ ಸಿಗುವಾಗ ಮಾತಾಡುವಾಗ ಕೇಳ್ತಾರೆ, ನಿನಗೆ ಬಿಡು ಯೂಟ್ಯೂಬಿಂದ ದುಡ್ಡು ಬರ್ತದೆ, ನೀನು ಕೇಕ್ ಮಾಡ್ತೀಯಾ, ಮತ್ತು ಹೀಗೇ ಹೇಳುವವರು ಹೇಳ್ತಾರಲ್ಲ ನೋಡಿ, ಕೇಕ್ ಮಾಡಿದರೆ ನಾನು ಅದಕ್ಕೆ ರಾ ಮೆಟೀರಿಯಲನ್ನು ಹಾಕಿ ಮಾಡುವಂಥದ್ದು. ಮೆಟೀರಿಯಲ್ ಇದು ಕಾಸ್ಟ್ ತೆಗೆದು ನಾವು ಇದೆಲ್ಲ ಚಾರ್ಜ್ ಮಾಡೋದಿಲ್ಲ, ಲೇಬರ್ ಕಾಸ್ಟ್ ಅಂಥದ್ದೆಲ್ಲ ಚಾರ್ಜ್ ಮಾಡದೆ ನಮಗೆ ಉಳಿಯುವಂಥದ್ದು ಅಲ್ಪ ಸ್ವಲ್ಪ ಹಣ. ಹಾಗೆ ಯೂಟ್ಯೂಬಲ್ಲಿ ಎಲ್ಲ ತುಂಬ ದುಡ್ಡು ಅಂದ್ಕೊಳ್ತಾ ಇದ್ದೀರಾ, ಆ ರೀತಿ ಏನೂ ನಮಗೆ ಸಿಗೋದಿಲ್ಲ ಆಯಿತಾ. ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸ್, ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರುವವರಿಗೆ ಬರ್ತದೆ. ಬಟ್ ನಮ್ಮಂಥ ಮ್ಯಾಕ್ಸ್ 10,000 20,000 ವ್ಯೂಸ್ ಬರುವಂಥವ್ರು ಅದು ಯಾವಾಗಲೂ ಬರೋದಿಲ್ಲ, ಯಾವುದೋ ಒಂದು ವೀಡಿಯೋಗೆ ಬಂದಿರ್ಬೋದು ಆ ರೀತಿಯಲ್ಲಿ. ಆದರೆ ಎಲ್ಲ ವೀಡಿಯೋಗೆ 4,000 5,000 ಸಾವಿರದಷ್ಟು ಬರುವಂಥದ್ದು. ಅದರಲ್ಲಿ ನಮಗೆ $1 ಕೂಡ ಅರ್ನಿಂಗ್ಸ್ ಬರೋದಿಲ್ಲ. ಹಾಗಾಗಿ ಬ್ಲಾಗರ್ಸಿಗೆ ಕಡಿಮೆ ಸಿಗುವಂಥದ್ದು ಆಯಿತಾ ಈ ಒಂದು ಆ್ಯಡ್ಸ್ಗಳ ಮೂಲಕ ದುಡ್ಡು. ಮತ್ತು ಕೆಲವರು ಅಂದ್ಕೊಂಡಿದ್ದಾರೆ ಲೈಕ್ ಮಾಡಿದರೆ ಇದು ನಮಗೆ ಹಣ ಸಿಗ್ತದೆ ಅಂತೇಳಿ ಲೈಕ್ ಮಾಡೋದವರಿದ್ದಾರೆ. ನನಗೆ ನೀವು ಲೈಕ್ ಮಾಡಿದ್ರು ಮಾಡದಿದ್ರು ನೀವು ಯಾರು ಕೂಡ ಪೇಮೆಂಟಿಗೆ ಕಾರಣ ಅಲ್ಲ ಆಯಿತಾ. ಪೇಮೆಂಟಿಗೆ ಕಾರಣ ಆ್ಯಡ್ಸನ್ನು ರನ್ ಮಾಡುವಂತಹ ಕಂಪನಿಯವರು. ಹಾಗಾಗಿ ನಿಮಗೆ ಖಾಲಿ ನೋಡುವಂಥದ್ದಷ್ಟೇ ಕೆಲಸ. ಆದರೆ ನಿಮ್ಮಿಂದ ಯಾರಿಂದ ಕೂಡ ನನಗೆ 1 ಪೈಸೆ ಹಣ ಬರ್ತಾ ಇರುವಂಥದ್ದು ಆ್ಯಡ್ ಏಜೆನ್ಸಿಯವರಿಂದ. ಹಾಗಂತ ಹೇಳಿ ನೋಡಿದಷ್ಟು ಸಲ ಆ್ಯಡ್ಸ್ ಪ್ಲೇ ಆಗ್ತಾ ಇರ್ತದಲ್ವ, ಪ್ರತಿಯೊಂದು ಸಲ ಓಪನ್ ಮಾಡುವಾಗ ಆ್ಯಡ್ಸ್ ಪ್ಲೇ ಆಗ್ತದೆ. ಸೊ ಆ ಆ್ಯಡ್ಸ್ನವರು ಎಷ್ಟೋ ಚಿಕ್ಕ ಪರ್ಸೆಂಟೇಜನ್ನು ಯೂಟ್ಯೂಬ್ ಅವರಿಗೆ ಕೊಡುವಂಥದ್ದು. ಯೂಟ್ಯೂಬ್ ಅವರು ಅದರಲ್ಲಿ ಸ್ವಲ್ಪ ಕಮಿಷನನ್ನು ನಮಗೆ ಕೊಡುವಂಥದ್ದು. ಹಾಗಾಗಿ ಅರ್ನಿಂಗ್ಸ್ ತುಂಬ ಕಡಿಮೆ, ಎಲ್ಲೋ 3 ತಿಂಗಳಿಗೊಮ್ಮೆ ಬರುವಂಥದ್ದು. ಬಂದರೂ ಕೂಡ ಹೆಚ್ಚಂದರೆ 10,000 ಬರ್ತದೆ ಅಷ್ಟೇ ಆಯಿತಾ. ಹಾಗಾಗಿ ಇದರಿಂದನೇ ನಾನು ಮನೆ ನಡೆಸ್ತಾ ಇದ್ದೀನಿ ಅಥವಾ ಶಾಪಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಯಾರು ಅಂದ್ಕೊಳ್ಬೇಡಿ. ಹಾಗಾಗಿ ಯಾರು ಕೂಡ ಯೂಟ್ಯೂಬನ್ನು ಫುಲ್ ಟೈಮ್ ನಾನು ಜಾಬಾಗಿ ನೋಡ್ತೇನೆ ಅಂತ ಹೇಳಿ ಅಂದ್ಕೊಳ್ಬೇಡಿ. ಯೂಟ್ಯೂಬ್ ಏನಿದ್ರು ಲಕ್ ಮೇಲೆ ಡಿಪೆಂಡ್ ಆಗ್ತದೆ. ಕೆಲವರಿಗೆ ರಾತ್ರೋರಾತ್ರಿ ಕ್ಲಿಕ್ಕಾಗಿ ಸ್ಟಾರ್ಸ್ ಆದವರು ಕೂಡ ಇದ್ದಾರೆ. ಇನ್ನು ಕೆಲವರು ನಮ್ಮ ಹಾಗೆಯೇ ಸ್ಟ್ರಗಲ್ ಮಾಡ್ತಾ ಇರೋರು ಕೂಡ ಇದ್ದಾರೆ. ಒಳ್ಳೊಳ್ಳೆ ಕಂಟೆಂಟನ್ನು ಕೊಟ್ಟರೂ ಕೂಡ ಆಗೋದಿಲ್ಲ. ನಾವೆಲ್ಲ ಮನೇಲಿ ಇರೋರು, ನಮಗೆ ಸ್ಪೆಷಲ್ ಕಂಟೆಂಟ್ ಅಂತ ಏನು ಕೊಡಲಿಕ್ಕೆ ಆಗೋದಿಲ್ಲ, ಹೊರಗೆಲ್ಲ ಹೋಗಿ ಇದ್ದದನ್ನೇ ತೋರಿಸುವಂಥದ್ದು ಅಷ್ಟೇ. ಕೆಲವರು ಅದಕ್ಕೆ ಕೂಡ ಹೇಳ್ತಾರೆ, ನನಗೆ ಮೊನ್ನೆ ಒಂದು ಕಾಮೆಂಟ್ ಬಂದಿತ್ತು, ಏನು ಕಾಲ ಬಂದಿದೆ, ಇವ್ರು ಕೆಲಸ ಮಾಡೋದನ್ನೆಲ್ಲ ನಾವು ನೋಡಬೇಕಾ, ಏನು ಜನನಪ್ಪ ಅಂತ ಹೇಳಿ, ಅಲ್ಲ ಏನು ಕಾಲ ಬಂತಪ್ಪ ಅಂತ ಹೇಳಿ ಇನ್ನೊಂದು ಮೆಸೇಜ್ ಬಂದಿದೆ ನಂದು ಶಾರ್ಟ್ ವಿಡಿಯೋದಲ್ಲಿ. ನೋಡಿ, ನಾನು ವಿಡಿಯೋ ಮಾಡೋದ್ರ ಜೊತೆಗೇ ನಂದು ಕೆಲಸಗಳು ಕೂಡ ಆಗ್ತಾ ಇರ್ತದೆ ಆಯಿತಾ. ನಾನು ಕ್ಯಾಮ್ರಾ ಆನ್ ಮಾಡಿ ಇಟ್ಟು ನನ್ನಷ್ಟಕ್ಕೆ
ಶೂಟ್ ಮಾಡ್ತಾ ನನ್ನ ಕೆಲಸಗಳನ್ನು ಮಾಡ್ಕೊಳ್ತಾ ಇರ್ತೇನೆ. ನೀವು ನಿಮ್ಮದು ಕೆಲಸ ಮಾಡಿಟ್ಕೊಂಡು ಕೂತ್ಕೊಂಡು ನೋಡ್ಕೊಳ್ಳಿ. ನಾನು ಕೆಲಸ ಮಾಡೋದು ನಿಮಗೆ ನೋಡಲಿಕ್ಕೆ ಬೇಡ ಆದರೆ ಬೇರೆ ಯಾರಾದರೂ ಕುಣಿಯೋದಿರ್ಬೋದು, ಅದನ್ನು ಹೋಗಿ ನೋಡಿ ಆಯಿತಾ. ನನಗೆ ಆ ರೀತಿಯಲ್ಲಿ ಕುಣಿದೆಲ್ಲ ವಿಡಿಯೋ ಹಾಕಲಿಕ್ಕೆ ನನಗೆ ಆಗೋದಿಲ್ಲ. ಇದ್ದುದನ್ನು ಇದ್ದ ಹಾಗೆ ರಾ ಕಂಟೆಂಟನ್ನು ನೋಡಲಿಕ್ಕೆ, ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂತ ನೋಡಲಿಕ್ಕೆ ನಿಮಗೆ ಇಷ್ಟ ಆಗ್ತದೆ ಆದರೆ ಮಾತ್ರ ನಿಮಗೆ ಇಲ್ಲಿ ವೀಡಿಯೋಸನ್ನು ನೋಡ್ಬೋದು. ಅದನ್ನು ಬಿಟ್ಟು ನಾನು ಯಾರಿಗೆ ಕೂಡ ಫೋರ್ಸ್ ಮಾಡ್ತಾ ಇಲ್ಲ ನನ್ನ ವೀಡಿಯೋಸನ್ನು ನೋಡಿ, ನಾನು ಕೆಲಸ ಮಾಡೋದನ್ನು ನೋಡಿ ಅಂತ ಹೇಳಿ. ಕೆಲವರಿಗೆ ನಿಮಗೆ ಕೆಲಸ ಇಲ್ಲದೇ ಇರೋದಕ್ಕೆ ಅಲ್ವಾ ನೀವು ಸೋಷಿಯಲ್ ಮೀಡಿಯಾವನ್ನು ಸ್ಕ್ರೋಲ್ ಮಾಡ್ತಾ ಇರುವಂಥದ್ದು, ಹಾಗೆ ಈ ರೀತಿಯ ನೆಗೆಟಿವ್ ಕಾಮೆಂಟನ್ನು ಹಾಕ್ತಾ ಇರುವಂಥದ್ದು. ನಿಮಗೆ ಕೂಡ ಕೆಲಸ ಇದ್ದಿದ್ದರೆ, ನೀವು ಏನಾದರೂ ಕೆಲಸ ಮಾಡ್ತಾ ಇದ್ದರೆ ನಿಮಗೆ ಸೋಷಿಯಲ್ ಮೀಡಿಯಾ ನೋಡಲಿಕ್ಕೆ ಟೈಮ್ ಇರ್ತಾ ಇರಲಿಲ್ಲ. ಅದರಲ್ಲಿ 2 ಕ್ಯಾಟಗರಿ ಇದೆ. ಒಬ್ಬರು ಸುಮ್ಮನೆ ಕೂತ್ಕೊಂಡು ಆಲಸ್ಯದಿಂದ ಸೋಷಿಯಲ್ ಮೀಡಿಯಾನ ಸ್ಕ್ರೋಲ್ ಮಾಡುವಂಥವ್ರು, ಇನ್ನೊಬ್ಬರು ಕೆಲಸ ಎಲ್ಲ ಮಾಡಿ ಆದ ನಂತರ ಮೈಂಡ್ ಫ್ರೀ ಆಗಲಿಕ್ಕೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾವನ್ನು ನೋಡುವಂಥವ್ರು. ಅಂಥವ್ರಿಗೆ ನಮಗೆಲ್ಲ ಸಪೋರ್ಟ್ ಮಾಡುವಂಥದ್ದು ಆಯಿತಾ. ಯಾರೆಲ್ಲ ವರ್ಕಿಂಗ್ ವುಮೆನ್ ಇರ್ತಾರೆ, ಹೌಸ್ ವೈಫ್ಸ್ ಇರ್ತಾರೆ, ಯಾರಿಗೆಲ್ಲ ಮನಸ್ಸಿರ್ತದೆ ನೋಡಿ ಬೇರೆ ಹೆಣ್ಣು ಮಕ್ಕಳು ಕೂಡ ಇಂಪ್ರೂವ್ ಆಗಬೇಕು, ಉದ್ಧಾರ ಆಗಬೇಕಂತ, ಅಂಥವ್ರು ಮಾತ್ರ ಸಪೋರ್ಟ್ ಮಾಡುವಂಥದ್ದು. ಮತ್ತು ಕೆಲವರೆಲ್ಲ ಸುಮ್ಮನೆ ಹರ್ಟ್ ಮಾಡಲಿಕ್ಕೋಸ್ಕರನೇ ಮಾತಾಡುವಂಥದ್ದು. ಈಗ ನಾನು ಕೆಲಸ ಮಾಡೋದಂತ ಹೇಳಿ ನಾನು ಕೆಲಸ ಮಾಡುವ ವಿಡಿಯೋನ ಹಾಕಿದ ಕೂಡಲೇ ನಿಮಗೆ ಯಾರಿಗೂ ಕೂಡ ನಾನು ಬಂದು ನಿಮ್ಮ ಕುತ್ತಿಗೆಗೆ ಚೂರಿ ಹಿಡಿದು ನೋಡಲೇಬೇಕಿಲ್ಲ ಅಂದರೆ ಕೊಂದು ಬಿಡ್ತೇನೆ ಅಂತ ನಾನು ಹೇಳ್ತೇನೆ? ಇಲ್ಲ ಅಲ್ಲ, ಅದು ನಿಮ್ಮ ಇಷ್ಟ. ಬೇಡ ಆದರೆ ರಪ್ಪ ಮೇಲೆ ಮಾಡಿದರೆ ಆಯಿತು, ಇನ್ನೊಂದು ವಿಡಿಯೋ ಯಾರ್ದಾದ್ರೂ ಬರ್ತದೆ, ಅಂಥದ್ದನ್ನು ನೋಡಿ. ಹೆಚ್ಚಾಗಿ ಅಂದರೆ ನಿಮ್ಮ ಕಾಂಟೆಂಟ್ ಅಷ್ಟು ಒಳ್ಳೆಯದಿಲ್ಲ ಅಂತ ಹೇಳುವವರೇ ಇರೋದು. ಹಾಗೆ ನನಗೆ ಈ ರೀತಿಯ ರಾ ಕಂಟೆಂಟ್ಸನ್ನು ಹಾಕುವಂಥದ್ದೇ ಇಷ್ಟ ಆಗುವಂಥದ್ದು. ಇಷ್ಟ ಇದ್ದವ್ರು ಮಾತ್ರ ನೋಡಿದರೆ ಆಯಿತು, ಅಂತ ವ್ಯಾಲಿಡ್ ಸಬ್ಸ್ಕ್ರೈಬರ್ಸ್ ಮಾತ್ರ ಸಾಕು ನನಗೆ. ಹೀಗೆ ಸುಮ್ಮನೆ ಮೇಲಿಂದ ಮೇಲೆ ನೋಡಿ ಬ್ಯಾಡ್ ಕಾಮೆಂಟ್ ಹಾಕೋರು ನನಗೆ ಅಗತ್ಯ ಇಲ್ಲ ಆಯ್ತು. ಹಾಗಾಗಿ ನಾನೇನು ಸೋಷಿಯಲ್ ಮೀಡಿಯಾವನ್ನೇ ನನ್ನ ಇದೊಂದೇ ನನಗಿರುವಂಥ ದಾರಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಹಾಗಿದ್ದಿದ್ರೆ ನಾನು ಬೇರೆ ಯಾವ ಕೆಲಸ ಕೂಡ ಮಾಡ್ತಾ ಇರಲಿಲ್ಲ, ಫುಲ್ ಟೈಮ್ ಕಾಂಟೆಂಟನ್ನು ಹಾಕ್ತಾಯಿದ್ದೆ. ನನಗೆ 3 ಮಕ್ಕಳಿದ್ದಾರೆ, ಅವರನ್ನು ನೋಡ್ಕೊಳ್ಬೇಕು. ಹಾಗೆ ನೂರಾರು ಕೆಲಸಗಳಿರ್ತದೆ ಒಂದು ಮನೆ ಅಂತ ಹೇಳಿದ ನಂತರ. ಹಾಗಾಗಿ ಅಂಥದ್ದೆಲ್ಲ ಕೆಲಸವನ್ನು ಮಾಡಿ ಇದನ್ನು ಕೂಡ ಮ್ಯಾನೇಜ್ ಮಾಡುವಂಥದ್ದು. ನನ್ನ ಫ್ರೀ ಟೈಮ್, ನೀವು ರೀಲ್ಸ್ ನೋಡ್ತಾ ಇರ್ತೀರಲ್ಲ, ಆ ಟೈಮ್ನಲ್ಲಿ ನಾನು ನಿಮಗೆ ರೀಲ್ಸ್ ರೆಡಿ ಮಾಡ್ತಾ ಇರ್ತೇನೆ ನೋಡಲಿಕ್ಕಿರುವಂಥದ್ದು. ಸೊ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಸುಮ್ಮನೆ ಬಂದು ಕಾಮೆಂಟನ್ನು ಹಾಕುವಂಥದ್ದಲ್ಲ. ಈಗ ನೋಡಿ, ಇವತ್ತು ಫಸ್ಟ್ ಡೇ ಅದಕ್ಕೆ ಒಂದೇ ಒಂದು ಬುಕ್ ತರಲಿಕ್ಕೆ ಹೇಳಿದರು. ನಮ್ಮದು ಇನ್ನೂ ಕೂಡ ಬುಕ್ಕಿಗೆ ಬೈಂಡ್ ಕೂಡ ಹಾಕಿ ಆಗಿರಲಿಲ್ಲ, ಅಷ್ಟು ಬ್ಯುಸಿ ಇದ್ವಿ. ಹಾಗೆ ಇವತ್ತು ಒಂದೇ ಬುಕ್ಕಲ್ಲ ಅಂತ ಹೇಳಿ ಲಾಸ್ಟಿಗೆ ಹೊರಡುವ ಟೈಮ್ನಲ್ಲಿ ಬೈಂಡ್ ಹಾಕ್ತಾ ಇದ್ದೇನೆ. ಮತ್ತು ಇವತ್ತೇ ದಿನ ಹಿಂದೆ ಬಂದ ನಂತರ ನಾನು ಮತ್ತು ಹಸ್ಬೆಂಡ್ ಕೂತ್ಕೊಂಡು ರಾತ್ರಿ ಹಾಕಿದ್ದಂಥದ್ದು ಬೈಂಡ್, ಇಬ್ಬರು ಸೇರಿ. ಯಾಕೆಂದರೆ ಕಷ್ಟ ಆಗ್ತದೆ ಅಲ್ವಾ ಮ್ಯಾನೇಜ್ ಮಾಡಲಿಕ್ಕೆ. ಮಗು ಕೂಡ ನಾನು ಅದೇ ಬೊಬ್ಬೆ ಹಾಕ್ತಿದ್ದ ಅಂತ ಹೇಳಿ ಡೇಲಿಂದು ಬಾಯಿಗೆ ಗಮ್ಟೆಪನ್ನು ಹಾಕಿಕೊಟ್ಟೆ ಸುಮ್ಮನೆ ಇರಲಿ ಅಂತ ಹೇಳಿ. ಹಾಗೆ ಏನಾದರೂ ಒಂದು ಮಕ್ಕಳಿದ್ರೆ ಮನೆಯಲ್ಲಿ ಖುಷಿ ಕೂಡ ಇರ್ತದೆ, ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಕೂಡ ಬರ್ತದೆ. ಯಾಕೆಂದರೆ ಇಂಥ ಪೋಖ್ರಿ ಮಕ್ಕಳಲ್ಲಿರುವಾಗ ನೋಡ್ತಾನೆ ಇರಬೇಕಾಯ್ತಾ. ಹಾಗೆ ಇನ್ನೊಂದು ಚಿಕ್ಕ ಮಗು ಇದೆ, ಅದಕ್ಕೆ ಟೈಮಲ್ಲಿ ಹೊಟ್ಟೆ ಕೊಡಬೇಕು. ಈಗ ಹೊಟ್ಟೆ ಕೊಡುವಂಥದ್ದೇ ದೊಡ್ಡ ವಿಷಯ. ಟೈಮಲ್ಲಿ ಬೇರೆ ಬೇರೆ ರೀತಿಯ ಫುಡ್ಡನ್ನು ಮಾಡಿ ಕೊಡುವಂಥದ್ದು, ಅದನ್ನು ತಿನ್ನಿಸಲಿಕ್ಕೆ 1 ಗಂಟೆ ತಿನ್ನಿಸಿ ಆದ ನಂತರ ಪುನಃ ಸ್ನಾನ. ನಾನು ಮೊನ್ನೆ ಹೇಳಿದ್ದಕ್ಕೆ ತುಂಬ ಜನ ಅಗ್ರಿ ಮಾಡಿದರೆ, ಮಕ್ಕಳು ಗಾಳಿಗೆ ಬೆಳೆಯಲ್ಲ ಅಂತ ಹೇಳಿ. ಯಾಕೆಂದರೆ ಗೊತ್ತಿರೋರು ಮಾತ್ರ ಅದನ್ನು ಒಪ್ಪಿಕೊಳ್ಳುವಂಥದ್ದು. ನೋಡಿ, ಮಕ್ಕಳಿಗೆ ಪ್ರತಿ ಸಲ ಹೊಟ್ಟೆಗೆ ಕೊಟ್ಟಾಗ, ಈಗ ಡೇಲನಿಗೆ ಆಗ್ಬೋದು, ಚಿಕ್ಕವನಿಗೆ ಆಗ್ಬೋದು, ಕೊಟ್ಟ ಕೂಡಲೇ ಸ್ನಾನ ಮಾಡಿಸಬೇಕು. ಯಾಕೆಂದರೆ ಇಡೀ ಮೈಗೆ ಮಾಡ್ತಾರೆ ಮಕ್ಕಳು, ತಿನ್ನೋದೇ ಹಾಗೆ. ಈಗ ತಿಂದ ಕೂಡಲೇ ಸ್ನಾನ ಮಾಡಿಸಬೇಕು. ಸ್ನಾನ ಮಾಡಿಸಿ ಆದ ಕೂಡಲೇ ಫುಲ್ ಬಟ್ಟೆ ಚೇಂಜ್ ಮಾಡಬೇಕು. ಆ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಆದ ನಂತರ ಪುನಃ ಇನ್ನೊಂದು ಬಟ್ಟೆ ಹಾಕಿಸಬೇಕು. ಹಾಕಿಸಿ ಕರ್ಕೊಂಡು ಬಂದು ಅವರನ್ನು ಸೆಟ್ ಮಾಡಿ ಕೂತ್ಕೊಳ್ಳಿಸಬೇಕು. ಹಾಗೆ ಆಗಾಗ ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರೆ, ಏನಾದರೂ ತಿಂತಾ ಇರ್ತಾರೆ, ಬೀಳ್ತಾ ಇರ್ತಾರೆ, ಮೋಷನ್ ಪಾಸ್ ಮಾಡ್ತಾ ಇರ್ತಾರೆ. ಹಾಗೆ ಇಡೀ ದಿನ ನಮಗೆ ಅಂಥದ್ದೇ ಕೆಲಸಗಳಾಯಿತು. ಹಾಗಾಗಿ ಯಾರು ಕೂಡ ಫ್ರೀ ಇಲ್ಲ. ಹಾಗೆ ಫ್ರೀ ಇದ್ದು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಟೈಮ್ ವೇಸ್ಟ್ ಮಾಡೋದಂತ ಯಾರು ಅಂದ್ಕೊಳ್ಬೇಡಿ. ನನಗೆ ಒಂದು ಅರ್ನಿಂಗ್ಸ್ ಬರಲಿ ಅಂತ ಹೇಳಿ ನಾನು ಕಷ್ಟಪಡುವಂಥದ್ದು, ಪ್ರಮೋಷನ್ಸನ್ನೆಲ್ಲ ಹಾಕುವಂಥದ್ದು ಆಯಿತಾ. ಇಷ್ಟ ಇರುವವರು ಸಪೋರ್ಟ್ ಮಾಡಿ, ಪೂರ್ಣ ಮನಸ್ಸಿಂದ ಸಪೋರ್ಟ್ ಮಾಡಿ ಆಯಿತಾ. ಇಷ್ಟೇ ಇವತ್ತಿನ ಬ್ಲಾಗ್. ಇದನ್ನು ಮುಂದೆ ಇರೋದೆಲ್ಲ ಡಿಲೀಟ್ ಆಗಿದೆ ಆಯಿತಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.